ಇತ್ತ ಹರಿಹರದ ಪಂಚಮಸಾಲಿ ಮಠದ ವಿವಾದ ಮತ್ತೆ ತಾರಕಕ್ಕೇರ್ತಾ ಇದೆ. ವಿವಾದದ ನಡುವೆ ಮಠದಲ್ಲಿಂದು ಬಸವ ಜಯಂತಿ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಬಸವ ಜಯಂತಿ ಹಾಗೂ ರಾಜ್ಯ ಮಟ್ಟದ ಸಮಾವೇಶ ಆಯೋಜನೆ ಮಾಡಲಾಗಿದೆ. ದಾವಣಗೆರೆ ಜಿಲ್ಲೆಯ ಹನಗವಾಡಿ ಬಳಿ ಇರುವಂತಹ ಮಠ ಇದು. ಇದೇ ಮಠದಲ್ಲಿ ಬಸವ ಜಯಂತಿ ಮೂಲಕ ವಚನಾನಂದ ಶ್ರೀ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ. ಏಪ್ರಿಲ್ 13ನೇ ತಾರೀಕಿನಂದು ವಚನಾನಂದ ಶ್ರೀಗಳನ್ನು ಉಚ್ಚಾಟನೆ ಮಾಡಿದ್ದರು ಟ್ರಸ್ಟಿಗಳು. ಪಂಚಮಸಾಲಿ ಮಠದಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ ಇಲ್ಲಿವರೆಗೂ ವಚನಾನಂದ ಶ್ರೀಗಳು. ಟ್ರಸ್ಟ್ನವರ ವಿರುದ್ಧವೇ ಸಮರಕ್ಕೆ ಮುಂದಾಗ್ತಿದ್ದಾರೆ ವಚನಾನಂದ ಶ್ರೀ. ಇಂದು ಮಧ್ಯಾಹ್ನ 3 ಗಂಟೆಗೆ ಬಸವ ಜಯಂತಿ ಆಚರಣೆ ಮಾಡಲಾಗ್ತಾ ಇದ್ದು, ಮಠದಲ್ಲಿ ಬಸವ ಜಯಂತಿ ಆಚರಿಸುವುದಕ್ಕೆ ಟ್ರಸ್ಟಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಚನಾನಂದ ಶ್ರೀ ವಿರುದ್ಧ ಡಿಸಿ ಹಾಗೆ ಎಸ್ಪಿಗೆ ಟ್ರಸ್ಟಿಗಳು ನಿನ್ನೆಯೇ ದೂರನ್ನು ಕೊಟ್ಟಿದ್ರು. ಪಂಚಮಸಾಲಿ ಗುರುಪೀಠದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಮಠದಿಂದ ಉಚ್ಚಾಟನೆ ಮಾಡಿದ ಮೇಲೂ ಕೂಡ ವಚನಾನಂದ ಶ್ರೀಗಳು ಮಠದಲ್ಲಿ ಹೇಗೆ ಉಳ್ಕೊಂಡಿದ್ದಾರೆ, ಉಳ್ಕೊಳ್ಳೋದಲ್ಲೇ ಇಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ, ಬಸವ ಜಯಂತಿ ಆಚರಣೆ ಮಾಡ್ತಿದ್ದಾರೆ, ಅದಲ್ಲದೆ ರಾಜ್ಯ ಮಟ್ಟದ ಸಮಾವೇಶ ಕೂಡ ಮುಂದಾಗ್ತಿದ್ದಾರೆ. ಇದೆಲ್ಲ ಏನರ್ಥ ಅಂತ ಟ್ರಸ್ಟಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇದಕ್ಕೆ ಅನುಮತಿಯನ್ನು ಕೊಡಬಾರದು ಅಂತ ಮನವಿಯನ್ನು ಮಾಡಿದ್ರು. ಆದರೂ ಕೂಡ ಬಸವ ಜಯಂತಿ ಆಚರಣೆ ಆಗ್ತಾ ಇದೆ.